ವತಿಯಿಂದ ನಾಳೆ 9ನೇ ತಾರೀಕಿಗೆ ಬಸವಾಡ ಗ್ರಾಮದಲ್ಲಿ ನಾವು ಜೈನ ಅಲ್ಪಸಂಖ್ಯಾತರ ಹೋರಾಟ ಸಮಿತಿ ವತಿಯಿಂದ ಒಂದು ಸಮಾವೇಶವನ್ನು ಇಟ್ಕೊಂಡಿದ್ದೀವಿ. ಇದರಲ್ಲಿ ತಪ್ಪ ಅರ್ಥ ಕಲ್ಪನೆ ಮಾಡ್ಕೊಳ್ಬಾರ್ದು. ಇದು ನಮ್ಮ ಹೋರಾಟ ಅಲ್ಲ, ಇದು ನಮ್ಮ ಸರ್ಕಾರದ ಕಡೆಗೆ ನಮ್ಮ ಬೇಡಿಕೆ, ನಮ್ಮ ಜೈನರ ಬೇಡಿಕೆಯನ್ನು ಒಪ್ಪಿಕೊಂಡು ಸರ್ಕಾರ ಅದಕ್ಕೆ ಸೂಕ್ತ ಕ್ರಮ ವಹಿಸಬೇಕು, ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂತಹ ಒಂದೇ ಉದ್ದೇಶದಿಂದ ನಮ್ಮ ವಿನಂತಿಯನ್ನು ನಾವು ಕರ್ನಾಟಕ ಸರ್ಕಾರಕ್ಕೆ ನಾಳೆ ಕೊಡುವವರಿದ್ದೇವೆ, ವಿನಂತಿ ಮಾಡಿಕೊಳ್ಳುವವರಿದ್ದೇವೆ. ಆ ವಿನಂತಿಯಲ್ಲಿ ನಮ್ಮ ಮಹತ್ವದ ಬೇಡಿಕೆಗಳನ್ನು ನಾನು ಇವತ್ತು ತಮ್ಮಲ್ಲಿ ಓದಿ ಕೇಳಿಕೊಳ್ಳುತ್ತೇನೆ. ಮೊದಲನೇದಾಗಿ ಜೈನ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿ ಪ್ರತಿ ವರ್ಷ 200 ಕೋಟಿ ಜೈನ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ನೀಡಬೇಕೆಂದು ನಮ್ಮ ಬೇಡಿಕೆ. ಎರಡನೇದಾಗಿ ಕರ್ನಾಟಕ ಸರ್ಕಾರದ 414 ಅಲ್ಪಸಂಖ್ಯಾತರ ವಿದ್ಯಾರ್ಥಿ ನಿಲಯಗಳಲ್ಲಿ 314 ಹಳೆಯ ಮತ್ತು 100 ಹೊಸ, ಪ್ರತಿ ಜಿಲ್ಲೆಯಲ್ಲಿ 1 ಮತ್ತು ಜೈನ ಜನಸಂಖ್ಯೆ ಹೆಚ್ಚು ಇರುವ ಜಿಲ್ಲೆಗಳಲ್ಲಿ ಮತ್ತು ಶೈಕ್ಷಣಿಕ ಕೇಂದ್ರ ಇರುವ ನಗರಗಳಲ್ಲಿ 2 ವಿದ್ಯಾರ್ಥಿ ನಿಲಯಗಳು ಜೈನರ ಸಲುವಾಗಿ ಮೀಸಲಿಡಬೇಕು ಮತ್ತು ಬರೀ ಸಸ್ಯಾಹಾರಿ ವಿದ್ಯಾರ್ಥಿ ನಿಲಯಗಳು ಇದ್ದಲ್ಲಿ 50% ಮೀಸಲಾತಿ ಜೈನ ವಿದ್ಯಾರ್ಥಿಗಳಿಗೆ ಇಡಬೇಕು. ಮೂರನೇದಾಗಿ ಇಲ್ಲಿಯವರೆಗೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನ ಜೈನ ಸಮಾಜಕ್ಕೆ ಸಿಕ್ಕಿಲ್ಲ. ಹೀಗಾಗಿ ಅಧ್ಯಕ್ಷ ಸ್ಥಾನ ಸಮಾಜಕ್ಕೆ ಕೊಡಬೇಕು ಹಾಗೂ ಇನ್ನೂ ನಿಗಮದಲ್ಲಿ ಜೈನ ನಿರ್ದೇಶಕರ ಆಯ್ಕೆ ಆಗಿಲ್ಲ. ತಕ್ಷಣ 2 ಜೈನ ನಿರ್ದೇಶಕರುಗಳನ್ನು ಆಯ್ಕೆ ಮಾಡಬೇಕಾಗಿ ವಿನಂತಿ. ಅಲ್ಪಸಂಖ್ಯಾತರ ವಿಭಾಗದಲ್ಲಿ ಬರೀ 5% ಜೈನ ಸಮಾಜಕ್ಕೆ ಮೀಸಲಾತಿ ಇದೆ, ಅದನ್ನು ಹೆಚ್ಚಿಸಿ 20% ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಜೈನ ಸಮಾಜಕ್ಕೆ ಕರ್ನಾಟಕದಲ್ಲಿ ನಮ್ಮ ಪಾಪ್ಯುಲೇಷನ್ ಸೆನ್ಸಸ್ ಪ್ರಕಾರ 0.45%. ಅದಕ್ಕೆ ನಾವು ಮೈನಾರಿಟಿನಲ್ಲಿ ನಮ್ಗೆ ಕೆಲವು ಅನುಕೂಲ ಬೆನಿಫಿಟ್ಸ್ನು ಸರ್ಕಾರ ಕಡೆಯಿಂದ ಸಿಗ್ತಾ ಇದ್ದಾವೆ. ಇದರಲ್ಲಿ ಮೊದಲನೇದಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮೊನ್ನೆ ಕ್ಯಾಬಿನೆಟ್ ಡಿಸಿಷನ್ನಾಗ ನಮ್ಮದು ಏನಾದರೂ ಒಂದು ಮೇನ್ ನಮ್ಮದೇನು ಬೇಡಿಕೆ ಇತ್ತು, ಆ ಬೇಡಿಕೆ ಸರ್ಕಾರ ಈಗಾಗಲೇ ಅದಕ್ಕೆ ಡಿಸಿಷನ್ ತಗೊಂಡಿದ್ದಾರೆ. ಮತ್ತು ಮೈನಾರಿಟಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಏನು 50% ಹುಡುಗರು ಮೈನಾರಿಟಿದವರು ಇರಬೇಕಾಗ್ತಿತ್ತು ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ, ಮತ್ತು ಸ್ಕೂಲ್ನಲ್ಲಿ 25% ಮೈನಾರಿಟಿ ಸ್ಟೂಡೆಂಟ್ಸ್ ಇರಬೇಕಾಗ್ತಿತ್ತು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಮೈನಾರಿಟಿ ಅಂತ ಘೋಷಣೆ ಮಾಡಕ್ಕೆ. ಆ ಕಂಡೀಷನ್ ತೆಗೆದುಬಿಟ್ಟು 0% ಮಾಡಕ್ಕೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದ್ದೇವೆ. ಮತ್ತು ಇನ್ನು ಕೆಲವು ದಿವಸದಲ್ಲಿ ಅದು ಗೆಜೆಟ್ ನೋಟಿಫಿಕೇಶನು ಆಗುತ್ತೆ ಅಂತ ನಮ್ದು ವಿಶ್ವಾಸ ಐತಿ. ಅದಕ್ಕೆ ನಾವು ಸರ್ಕಾರಕ್ಕೆ ಧನ್ಯವಾದ ನಾವು ಇಚ್ಛಪಡ್ತೀವಿ. ಅದೇ ಥರ ಸಮಾಜದೂ ಕೆಲವು ಅನಿಸಿಕೆಗಳದಾವ. ಅದು ಅಡ್ವೊಕೇಟ್ ರವಿರಾಜ್ ಪಾಟೀಲ್ ಅವರು ಓದಿ ನಮ್ಮ ಮೆಮೊರಂಡಮ್ ಏನಿದೆ ಅದು ಓದಿ ತಮಗೆಲ್ಲ ತಿಳಿಸ್ತಾರೆ. ಬಹಳಷ್ಟು ಸವಲತ್ತುಗಳು ಮೈನಾರಿಟೇಷನ್ ಆಗ್ತಾ ಇಲ್ಲ ಮತ್ತು ಪಾಪ್ಯುಲೇಷನ್ ರೇಷೋ ಪ್ರಕಾರ ಆ ಬೆನಿಫಿಟ್ ಮೈನಾರಿಟಿಗಳಿಗೆ ಎಸ್ಪೆಷಲಿ ಜೈನ್ ಕಮ್ಯುನಿಟಿ ಸಿಗತ್ತಿಲ್ಲ ಅಂತ ನಮ್ಮೊಂದು ಅನಿಸಿಕೆ ಇದೆ. ಅವೆಲ್ಲ ಸಿಗಬೇಕು. ಅದೇ ತಗೊಳ್ಳೋದವ ಮೈನಾರಿಟಿ ಆಯೋಗ ಇದೆ ಮತ್ತು ನಮ್ಮ ಮೈನಾರಿಟಿ ಕಮಿಷನ್ ಮತ್ತು ಬೇರೆ ಬೇರೆ ಮೈನಾರಿಟಿ ಬೆನಿಫಿಟ್ ಆಗುವಂಥ ಡಿಪಾರ್ಟ್ಮೆಂಟ್ಸ್ ಅದಾವ, ಸಂಸ್ಥೆಗಳದಾವ, ಯೂನಿವರ್ಸಿಟಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಐತಿ. ಇಂಥ ಎಲ್ಲ ಸ್ಟ್ಯಾಟ್ಯೂಟರಿ ಬಾಡೀಸ್ನಲ್ಲಿ ಜೈನ್ ಸಮಾಜಕ್ಕೆ ಯೋಗ್ಯ ಪ್ರತಿನಿಧಿ ಸಿಗಬೇಕಂತ ನಮ್ಮದೊಂದು ಇಚ್ಛೆ ಇದೆ.